ಶಾಸನದಲ್ಲಿ ಏನಾಗತ್ತೆ ಇದೀಗ? ಲೋಕಸಭೆಯಲ್ಲಿ 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೆ ಸೋಲುಂಟಾಗಿದೆ. ಮಹಿಳಾ ಮೀಸಲಾತಿ ಬಿಲ್ಗೂ ಕೂಡ ಸೋಲುಂಟಾಗಿದೆ. 2/3 ಮತ ಪಡೆಯೋದಕ್ಕೆ NDA ವಿಫಲ ಆಗಿದೆ. ಈಗ ಸಾಕಷ್ಟು ಚರ್ಚೆಗಳ ಆಯಿತು. 3 ದಿನಗಳ ಅಧಿವೇಶನ ಕರೆದಿದ್ದೇ ಈ ವಿಶೇಷ ಅಧಿವೇಶನ. ಇದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನ ಈ ಸಲ ಜಾರಿಗೊಳಿಸಬೇಕು ಅಂತ ಹೇಳಿ ಈ ವಿಚಾರದಲ್ಲಿ ಕೂಡ ಪ್ರಧಾನಿ ಆದಿಯಾಗಿ ಎಲ್ಲರೂ ಕೂಡ ಮಹಿಳಾ ಸಬಲೀಕರಣಕ್ಕಾಗಿ ಮಾಡುವಂತಹ ಈ ಬಿಲ್ಲನ್ನ ದಯವಿಟ್ಟು ಜಾರಿಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಮಹಿಳಾ ವಿರೋಧಿಗಳು ಯಾರು ಇಲ್ಲ ಅಂತ ನಾನು ಅಂದುಕೊಳ್ತೀನಿ ಅನ್ನುವ ವಿಚಾರವನ್ನ ಹೇಳಿದ್ರು. ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದನ್ನ ಕೂಡ ಕೇಳ್ಕೊಂಡ್ರು. ಆದ್ರೆ ಇದೀಗ ಮಹಿಳಾ ಮೀಸಲಾತಿ ಬಿಲ್ಗೂ ಕೂಡ ಸೋಲು ಉಂಟಾಗಿದೆ. ಈಗ ಬಹುಮತ ಪಡೆಯೋದಕ್ಕೆ ಅಂದ್ರೆ 2/3 ಮತವನ್ನ ಪಡೆಯೋದಕ್ಕೆ NDA ಈಗ ವಿಫಲ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೂ ಕೂಡ ಸೋಲು ಉಂಟಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಮಹಿಳಾ ಮೀಸಲಾತಿ ಬಿಲ್ ಕೂಡ ಇದೀಗ ಜಾರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇದೀಗ ಮತ ಹಾಕುವಂತಹ ಸಂದರ್ಭದಲ್ಲಿ 2/3 ಮತವನ್ನ ಪಡೆಯುವಲ್ಲಿ NDA ಇದೀಗ ಸೋಲು ಕಂಡಿದೆ. ಈ ಮೂಲಕ ಮತ್ತೂ ಕೂಡ ಮಹಿಳಾ ಮೀಸಲಾತಿ ಬಿಲ್ ಜಾರಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. 33% ಮಹಿಳಾ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರ ಏನಿತ್ತು 2023ರಲ್ಲೇ ಇದನ್ನ ಅಂಗೀಕಾರ ಮಾಡಲಾಗಿತ್ತು. ಆದ್ರೆ ಆಗ್ಲೂ ಕೂಡ ಇದನ್ನ ಒಂದು ಜಾರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಸೂದೆಯಲ್ಲಿ ಇದೀಗ ಮತವನ್ನ ಹಾಕುವುದ್ರ ಮೂಲಕ ಸಾಧ್ಯ ಆಗಿಸೋಣ ಅಂತ ಹೇಳಿದ್ರೆ ಅದು ಕೂಡ ಸೋಲು ಉಂಟಾಗಿದೆ. 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೂ ಸೋಲು ಉಂಟಾಗಿದೆ. ಮಹಿಳಾ ಮೀಸಲಾತಿಯ ಬಿಲ್ 33% ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ರಾಜಕೀಯದಲ್ಲಿ ಅನ್ನುವ ವಿಚಾರದಲ್ಲೂ ಕೂಡ ಇದೀಗ ಸೋಲು ಉಂಟಾಗಿದೆ. NDA 2/3 ಮತ ಪಡೆಯೋದಕ್ಕೆ ವಿಫಲ ಆಗಿದ್ದು ಮಹತ್ವದ ಮಸೂದೆ. ಇದೇ ಕಾರಣಕ್ಕಾಗಿ ವಿಶೇಷ ಅಧಿವೇಶನವನ್ನು ಕೂಡ 3 ದಿನಗಳ ಕಾಲ ಕರೆದಿದ್ದು. ಈ 3 ದಿನಗಳ ಈ ಒಂದು ವಿಶೇಷ ಅಧಿವೇಶನದಲ್ಲಿ ಇದೀಗ ಈ 3 ಮಸೂದೆಗಳಿಗೂ ಕೂಡ ಈಗ ಸೋಲು ಉಂಟಾಗಿದೆಯಾ? ಮಸೂದೆ ಪರವಾಗಿ ಕೇವಲ 278 ಮತಗಳು ಬಂದ್ರೆ ವಿರುದ್ಧವಾಗಿ 211 ಮತಗಳು ಚಲಾವಣೆಯಾಗಿದೆ. ಆದರೆ ಮಸೂದೆಯ ಪಾಸ್ಗೆ ಬೇಕಾಗಿದ್ದು 326 ಮತಗಳ ಅಗತ್ಯ ಇತ್ತು. ಅಂದ್ರೆ 2/3 ಮತಗಳನ್ನ ಪಡಿಲೇಬೇಕಾಗಿತ್ತು. ಲೋಕಸಭೆಯ ಸದಸ್ಯರ ಒಟ್ಟಾಗಿ ಅಲ್ಲಿ ಎಷ್ಟು ಜನ ಇರ್ತಾರಲ್ಲ ಸಂಸದರು, ಅವರನ್ನ ಎಲ್ಲ ಲೆಕ್ಕ ಮಾಡಿ ಎಷ್ಟು ಜನ ಇರ್ತಾರೆ ಅವರ 2/3 ಮತ ಅಲ್ಲಿ ಬೇಕಾಗಿತ್ತು. ಮಸೂದೆಯ ಪರವಾಗಿ ಈಗ ಚಲಾವಣೆ ಆಗಿದ್ದು 278 ಮತಗಳು, ಆದರೆ ವಿರುದ್ಧವಾಗಿ ಆಗಿದ್ದು 211 ಮತಗಳು. ಮಸೂದೆ ಪಾಸ್ ಆಗ್ಬೇಕಂದ್ರೆ ಬೇಕಾಗಿದ್ದು 326 ಮತಗಳು ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಸೂದೆ ಈ ಸಲ ಕೂಡ ಜಾರಿ ಆಗೋದಿಲ್ಲ. ಮಸೂದೆ ಪಾಸ್ಗೆ ಇದೀಗ ಸೋಲು ಉಂಟಾಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಈ ಸಲ ಖಂಡಿತವಾಗ್ಲೂ ಕೂಡ ಈ ಒಂದು ಮಸೂದೆ ಪಾಸ್ ಆಗೇ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಮಸೂದೆ ಅಂಗೀಕಾರಕ್ಕೆ